of 800 people. The offences are unlawful assembly and rioting happens. Now there's a public function that's conducted, my lord, in Chikbalapur. Now the allegation on me is this, my lord, that there's a procession that's conducted from a temple to this public event where the function is happening, and there are certain provocation that's done by the sitting MLA, and the allegation on the present petitioners are that I've used the words Kucha and Ayogya against him. That is only an allegation out of assembly and rioting, my lord. Of 800 to 1000 people. Out of 800 to 1000 people, even according to their own complaint, identified And as co-petitioners. how are you picked up in 800 to 1000 people? ಆಯ್ತು 800 ಜನದಲ್ಲಿ 4 ಜನ ಮಾತ್ರ ಕಂಡ್ರಾ? ಆರಾಮ, ನಾನ್ ಯಶ್. ನಾನು ಇವತ್ತೊಂದು ಇಂಟ್ರೆಸ್ಟಿಂಗ್ ಕೇಸ್ ತಂದಿದ್ದೀನಿ. ಈ ಕೇಸ್ ಬಂದು ನಮ್ಮ ಹಾನರಬಲ್ ಜಸ್ಟಿಸ್ ನಾಗಪ್ರಸನ್ನ ಸರ್ ಅವರ ಬೆಂಚಲ್ಲಿ ಬರುತ್ತೆ. ಇದೊಂದು ಪೊಲಿಟಿಕಲ್ ನ್ಯೂಸ್ ವಿಚ್ ಐ ಡೋಂಟ್ ಲೈಕ್ ಟು ಮಿಂಗಲ್ ವಿತ್. ನೀವು ನ್ಯೂಸ್ ನ ಫಾಲೋ ಮಾಡ್ತಿದ್ರೆ ನಿಮ್ಗೆ ಈ ಇನ್ಸಿಡೆಂಟ್ ಗೊತ್ತಿರುತ್ತೆ. ಅದೇನಂದ್ರೆ, ಜಸ್ಟ್ ರೀಸೆಂಟ್ ಆಗಿ ಪ್ರದೀಪ್ ಈಶ್ವರ್ ಅವರು ಒಂದು ರ್ಯಾಲಿ ಮಾಡುವಾಗ ಅವರ ಮೇಲೆ ಚಪ್ಪಲಿ ಎಸೆಯಲಾಗಿರುತ್ತೆ, ಮತ್ತೆ ಅವರಿಗೆ ಕುಚ್ಚ, ಅಯೋಗ್ಯ ಅಂತ ನಿಂದನೆ ಮಾಡಲಾಗಿದೆ ಅನ್ನೋ ಆರೋಪ ಇದೆ. ಅದು ಇನ್ನೂ ತಣ್ಣಗೆ ಆಗಿಲ್ಲ, ಆಗ್ಲೇ ಈ ಕೇಸ್ ಕೋರ್ಟ್ಗೆ ಬಂದಿದೆ. ಅಲ್ಲಿ ಇವರಿಂದಲೇ ಗಲಾಟೆ ಆಗಿದೆ ಅಂತ ಹೇಳಿ 4 ಜನರ ಮೇಲೆ ಅನ್ಲಾಫುಲ್ ಅಸೆಂಬ್ಲಿ ಅಂಡ್ ರಿಯೋಟ್ ಅಂಡರ್ ಅಲ್ಲಿ ಕೇಸ್ ದಾಖಲಾಗಿದೆ. ವಿಷಯ ಏನಾಗಿದೆ ಅಂದ್ರೆ, ಪ್ರದೀಪ್ ಈಶ್ವರ್ ಅವರು ತಮ್ಮ ಒಂದು ಭಾಷಣದಲ್ಲಿ ಕುಮಾರಸ್ವಾಮಿ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿರ್ತಾರೆ. ಇದಾದ ಬಳಿಕ ಪ್ರದೀಪ್ ಈಶ್ವರ್ ಅವರು ಒಂದು ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗಿ ಬಂದಿರ್ತಾರೆ. ಅಲ್ಲಿಗೆ ಜೆಡಿಎಸ್ ನ ಬೆಂಬಲಿಗರು ನುಗ್ತಾರೆ. ಪ್ರದೀಪ್ ಈಶ್ವರ್ ಅವ್ರನ್ನ ವೇದಿಕೆಯಿಂದ ಕೆಳಗಡೆ ಇಳಿಸಿ ಅಂತ ಹೇಳಿ ಪ್ರತಿಭಟನಾಕಾರರು ಕೂಗಾಡ್ತಾರೆ ಕೂಡ. ಇದೇ ಟೈಮಲ್ಲಿ ಅಲ್ಲೇ ಇದ್ದ ಒಬ್ರು ಸ್ವಾಮೀಜಿಗಳು ಮಧ್ಯಪ್ರವೇಶಿಸಿ ಆ ಜೆಡಿಎಸ್ ಪ್ರತಿಭಟನಾಕಾರರನ್ನ ಸಮಾಧಾನ ಮಾಡಿ ಕಳಿಸ್ಕೊಡ್ತಾರೆ. ಸ್ವಾಮೀಜಿಗಳು ಅಷ್ಟೊಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಕ್ಕೆ ಅವರ ಮಾತಿಗೆ ಬೆಲೆ ಕೊಟ್ಟು ಅಲ್ಲಿಂದ ಆಚೆ ಹೋಗ್ತಾರೆ. ಇದಾಗಿ ಫಂಕ್ಷನ್ ಮುಗಿದ ಮೇಲೆ ಆಚೆ ಬಂದ ಪ್ರದೀಪ್ ಈಶ್ವರ್ ಅವರು ಅವರ ಕಾರ್ ಹತ್ತಿ ಹೊರಡೋ ಟೈಮಲ್ಲಿ ಕಾರ್ನ ಸ್ಕೈ ರೂಫ್ ಓಪನ್ ಮಾಡಿಕೊಂಡು ಆಚೆ ಬಂದು ಕೈ ತಟ್ಟಿ ಮೀಸೆ ತಿರುಗಿಸಿ ಅಲ್ಲೇ ಇದ್ದ ಪ್ರತಿಭಟನಾಕಾರರನ್ನ ಹಂಗಿಸ್ತಾರೆ. ಇದನ್ನ ನೋಡಿದ ಜೆಡಿಎಸ್ ನ ಬೆಂಬಲಿಗರು ಕೂಗಾಡಕ್ಕೆ ಶುರು ಮಾಡ್ತಾರೆ. ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ ಕಾರ್ನ ಕಡೆ ಚಪ್ಪಲಿ ಎಸಿತಾನೆ. ತಕ್ಷಣ ಪೊಲೀಸ್ ಅವರು ಎಚ್ಚೆತ್ತು ಪರಿಸ್ಥಿತಿ ಕೈ ಮೀರೋ ಮೊದಲು ಅಲ್ಲಿ ನೆರೆದಿದ್ದ ಜನರನ್ನ ಚದುರಿಸ್ತಾರೆ. ಪರಿಸ್ಥಿತಿ ಶಾಂತಗೊಳಿಸೋ ಪ್ರಯತ್ನ ಮಾಡ್ತಾರೆ. ಈಗ ಇಲ್ಲಿ ಪೊಲೀಸ್ ಅವರು ಸ್ವಯಂ ಪ್ರೇರಿತವಾಗಿ ಚಪ್ಪಲಿ ಎಸೆದಿದ್ದಕ್ಕೆ ಹಾಗೂ ಅವ್ಯಾಚ ಪದದಿಂದ ನಿಂದಿಸಿದ್ದಕ್ಕಾಗಿ ಅಲ್ಲೇ ಇದ್ದ 4 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಇದೇ ಕೇಸ್ ನಮ್ಮ ಜಡ್ಜ್ ಸಾಹೇಬ್ರು ಬೆಂಚಿಗೆ ಬಂದಿರೋದು. ಮೊದ್ಲಿಗೆ ಜಡ್ಜ್ ಸಾಹೇಬ್ರು ಅನ್ಕೋತಾರೆ ಪೊಲೀಸ್ ಅವರು ಡಿಫಾಮೇಷನ್ ಕೇಸ್ ಹಾಕಿರ್ಬೇಕು ಅಂತ, ಆದ್ರೆ ಇವರ ಮೇಲೆ ಅನ್ಲಾಫುಲ್ ಅಸೆಂಬ್ಲಿ ಅಂಡ್ ರಿಯೋಟಿಂಗ್ ಅಂತ ಹೇಳಿ ಕೇಸ್ ಫೈಲ್ ಮಾಡಿದ್ದಾರೆ. ಇದರ ವಾದ ಕೇಳಿದ ನಮ್ಮ ಜಡ್ಜ್ ಸಾಹೇಬ್ರು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಅಲ್ಲಿ ಸುಮಾರು 800ರಿಂದ 1000 ಜನ ಸೇರಿದ್ರು ಅಂತ ಹೇಳ್ತೀರಾ, ಅದರಲ್ಲಿ ಈ 4 ಜನ ಮಾತ್ರ ತಪ್ಪು ಮಾಡದ್ರ ಅಂತ ಕೇಳ್ತಾರೆ. ಸದ್ಯಕ್ಕೆ ನಮ್ ಜಡ್ಜ್ ಸಾಹೇಬ್ರು ಈ ಕೇಸ್ಗೆ ಸ್ಟೇ ಕೊಟ್ಟಿದ್ದಾರೆ. ಇದು ಅನ್ಲಾಫುಲ್ ಅಸೆಂಬ್ಲಿ ಅಂಡ್ ರಿಯೋಟ್ ಅಂಡರ್ ಅಲ್ಲಿ ಬರಲ್ಲ, ಡಿಫಾಮೇಷನ್ ಕೇಸ್ ಬರಬೇಕು ಅಂತ ಹೇಳ್ತಾರೆ. ಈ ಇನ್ಸಿಡೆಂಟ್ ಬಗ್ಗೆ ಮೊದಲು ಪೂರಾ ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ಬನ್ನಿ ಅಂತ ಹೇಳಿ ಆರ್ಡರ್ ಪಾಸ್ ಮಾಡ್ತಾರೆ. ಈಗ ಏನು ಇನ್ಸಿಡೆಂಟ್ ಆಗಿದೆ ಅದು ತಪ್ಪಾ ಸರಿನಾ ಅಂತ ನಿಮ್ಮ ರೆಸ್ಪಾನ್ಸ್ ಹಾಕೋದನ್ನ ಮರಿಬೇಡಿ. ಈಗ ಬನ್ನಿ ಕೋರ್ಟ್ ಸೆಷನ್ ನೋಡ್ಕೊಂಡು ಬರೋಣ. I appear for the petitioner, my lord. The offences are unlawful assembly and rioting. Now, my lord, on 27/6/2026, my lord, there's a procession that happens. There's a public function that's conducted, my lord, in Chikbalapur. Now, the allegation on me is this, my lord, that there's a procession that's conducted from a temple to this public event where the function is happening, and there are certain provocation that's done by the sitting MLA, and the allegation on the present petitioners are that I've used the words Kucha and Ayogya against him. That is only an allegation. Out of if defamation ಹಾಕಿದಾರಾ? No, my lord. ಮತ್ತೆ what is this? It's a unlawful assembly. Unlawful assembly and rioting, my lord. Of 800 to 1000 people. Out of 800 to 1000 people, even according to their own complaint, they have identified these 4 petitioners. How are you picked up in 800 to 1000 people? How many people here? My lord, I have produced 4 photographs. 4, my lord. I have produced photographs to show the event where it's happening also, my lord. Page so many people are there? 7, 48, 49. Incident which happened in Chikbalapur where ಆಯ್ತು 800 ಜನದಲ್ಲಿ 4 ಜನ ಮಾತ್ರ ಕಂಡ್ರಾ? They have barged into the function and created a nuisance. We'll secure records, madam. Secure. Well, they heard the learned counsel, Srimati Kirti Reddy, appearing for the petitioner. The petitioners are said to be a part of an alleged unlawful assembly, which was a congregation of 800 to 1000 people.
it transpires that the certain words are uttered by these petitioners are berevara It's alleged that it's my lord. I've also by produced- several persons against the sitting member of the Legislative Assembly. This ought to have been the subject matter of a defamation if the said said legislator was aggrieved, not picking these four people for unlawful assembly, of unlawful assembly, the learned SPP to secure instructions with regard to how only four people were found out of the 800 people to choose and register the crime against them. In that light, further proceedings, further investigation, qua this petitioner still the instructions are secured, shall remain stayed. Like it is not 800 people, the gathering of 800 people. Adikyan. Page 43, my lord, the statement Yes. given. Great. Em-